ಸರ್ಕಾರಕ್ಕೆ ಮೋಸ. ಬುರುಡೆ ಗ್ಯಾಂಗ್ ಸರ್ಕಾರಕ್ಕೆ ಮೋಸ ಮಾಡಿದೆ, ಸತ್ಯವನ್ನು ಮುಚ್ಚಿಟ್ಟಿದೆ. ದಾರಿನಲ್ಲಿ ತರಕಾರಿ ಮಾರವನಿಗಿಂತ ಕೆಳಮಟ್ಟಕ್ಕೆ ಇಳಿದು ಬಿಟ್ರಲ್ರಿ. 2023ರಿಂದ ಮೇ ತಿಂಗಳಲ್ಲಿ PAL ಹೋಗಿದ್ರಲ್ಲ, ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ. 2023ರ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದಾವಲ್ಲ. 2 ವರ್ಷದಿಂದ ನ್ಯಾಯ ಬೇಕು ಅಂತೇಳಿ ನಿರಂತರವಾಗಿ 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ. ಇದನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಒಂದು ಭಾಗ. ಸಾಧ್ಯತೆಗಳ ಬಗ್ಗೆ ಹೋಗಿರುವಂಥದ್ದು, ಪ್ರಯತ್ನಗಳನ್ನು ಮಾಡಿರುವಂಥದ್ದು ಸರ್ಕಾರ. ಸಿದ್ದರಾಮಯ್ಯನವರೇ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಈ ರೀತಿ PAL ವಜಾ ಆಗೋಯ್ತು ಅಂತ ಹೇಳ್ಬಿಟ್ಟು ಮನವಿ ಕೊಡಬೇಕಾಗಿತ್ತಾ? ಇಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆಯಲ್ಲ, ಇವತ್ತು ಸಿಕ್ಕಿದೆಯಲ್ಲ, ಮತ್ತೊಂದು ಇವತ್ತು ಯಾರೋ ಒಬ್ಬ ಗುಬ್ಬಿ ತಾಲೂಕಿನ ಒಬ್ಬ ಯುವಕನ ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ, ಇವೆಲ್ಲ ಹೊರಗಡೆ ಬರ್ತಿತ್ತೇನ್ರಿ ಮೀಡಿಯಾಗಳೇ? ಒಂದು ಸುಪ್ರೀಂ ಕೋರ್ಟಲ್ಲಿ PAL ಹಾಕಿದ್ದಾರೆ. PAL ಹಾಕಿರುವಂಥ ಉದ್ದೇಶ ಏನು? ಸತ್ಯ ಹೊರಗಡೆ ಬರಬೇಕು ಅಂತೇಳಿ. ಕಳ್ತನ ಮಾಡಿರೋವನು, ಸುಳ್ಳು ಹೇಳುವವನು, ತಪ್ಪು ಮಾಡಿರುವವನು ಯಾವನಾದರೂ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕ್ತಾನೇನ್ರಿ? ಒಬ್ಬ ಕಳ್ಳ ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾನೇನ್ರಿ? ಹೈಕೋರ್ಟ್ ಮುಂದೆ ಹೋಗ್ತಾನೇನ್ರಿ? ಕಿಂಚಿತ್ತಾದರೂ ಯೋಚನೆ ಮಾಡುವಂತಹ ಬುದ್ಧಿ ಆ ದೇವರು ನಿಮಗೆ ಕೊಟ್ಟಿಲ್ವಾ? ಸರ್ಕಾರಕ್ಕೆ ಮೋಸ. ಬುರುಡೆ ಗ್ಯಾಂಗ್ ಸರ್ಕಾರಕ್ಕೆ ಮೋಸ ಮಾಡಿದೆ, ಸತ್ಯವನ್ನು ಮುಚ್ಚಿಟ್ಟಿದೆ. ಬುರುಡೆ ಗ್ಯಾಂಗ್ ಇದೆಲ್ಲ ಅಪರಾಧ ಮಾಡಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಅಂತೆ. ನಮ್ಮಲ್ಲೇ ಬಂದಂತೆ ನಾವೇ ಫಸ್ಟು ಬ್ರೇಕ್ ಮಾಡಿದ್ದು ಅಂತೇಳಿ ಸುವರ್ಣದವರು ಹೇಳ್ತಾರೆ. ಅದಾದ ಮೇಲೆ ಬೇರೆಯವರೆಲ್ಲ ಮಾಡಿದ್ರು ಅಂತ ಹೇಳ್ತಾರೆ. ಬೇರೆ ಬೇರೆ ಚಾನಲ್ಗಳು ಹೇಳ್ತಾ ಇದ್ದಾವೆ ಇದು ಮೋಸ, ಸರ್ಕಾರಕ್ಕೆ ಮೋಸ, ಬುರುಡೆ ಗ್ಯಾಂಗು ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾ ಇದ್ದೀರಲ್ಲ. ದಾರಿನಲ್ಲಿ ತರಕಾರಿ ಮಾರವನಿಗಿಂತ ಕೆಳಮಟ್ಟಕ್ಕೆ ಇಳಿದು ಬಿಟ್ರಲ್ರಿ. ತರಕಾರಿ ಮಾರವನಿಗಿಂತ ಕೆಳಮಟ್ಟಕ್ಕೆ ಇಳಿದ್ರಲ್ಲ ನೀವು. ಇಲ್ಲಿ ಆಗಿದ್ದೇನ್ರಿ? ಸ್ಪಷ್ಟವಾಗಿ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ನ್ಯಾಯ ಬೇಕು, ಅನ್ಯಾಯ ಆಗಿದೆ, ನ್ಯಾಯ ಬೇಕು ಅಂತೇಳಿ 2023ರಿಂದ ಮೇ ತಿಂಗಳಲ್ಲಿ PAL ಹೋಗಿದ್ರಲ್ಲ, ಅದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ. 2023ರ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದಾವಲ್ಲ. 2 ವರ್ಷದಿಂದ ನ್ಯಾಯ ಬೇಕು ಅಂತೇಳಿ ನಿರಂತರವಾಗಿ 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ. ಇದನ್ನ ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ಒಂದು ಭಾಗ. ಸಾಧ್ಯತೆಗಳ ಬಗ್ಗೆ ಹೋಗಿರುವಂಥದ್ದು, ಪ್ರಯತ್ನಗಳನ್ನು ಮಾಡಿರುವಂಥದ್ದು ಯಾವುದು ಮುಚ್ಚಿಟ್ಟಿಲ್ಲಲ್ಲ. ಸರ್ಕಾರಕ್ಕೆ ಹೋಗಿ ಸಿದ್ದರಾಮಯ್ಯನವರೇ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ, ಈ ರೀತಿ PAL ವಜಾ ಆಗೋಯ್ತು ಅಂತ ಹೇಳ್ಬಿಟ್ಟು ಮನವಿ ಕೊಡಬೇಕಾಗಿತ್ತಾ? ಇಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದೆಯಲ್ಲ, ಇವತ್ತು ಸಿಕ್ಕಿದೆಯಲ್ಲ, ಮತ್ತೊಂದು ಇವತ್ತು ಯಾರೋ ಒಬ್ಬ ಗುಬ್ಬಿ ತಾಲೂಕಿನ ಒಬ್ಬ ಯುವಕನ ಅಸ್ಥಿ ಪಂಜರ ಸಿಕ್ಕಿದೆಯಲ್ಲ, ಇವೆಲ್ಲ ಹೊರಗಡೆ ಬರ್ತಿತ್ತೇನ್ರಿ ಮೀಡಿಯಾಗಳೇ? ಏನು ಮೀಡಿಯಾಗಳ್ರಿ ನೀವು? ಕಿಂಚಿತ್ತಾದರೂ ತರಕಾರಿ ಮಾರವನಿಗಿರುವಂತಹ ಪ್ರಜ್ಞಾವಂತಿಕೆ ನಿಮಗಿಲ್ವಲ್ರಿ? ನೀವೆಲ್ಲ ವಿದ್ಯಾವಂತರು. ನೀವು ಪ್ರಯತ್ನಗಳು ನಡೀತಾ ಇದ್ದಾವಲ್ಲ. ಸೌಜನ್ಯ ಪ್ರಕರಣ ಒಂದೇ ಅಲ್ಲ, ಬಹಳಷ್ಟು ವಿಚಾರಗಳು ಹೊರಗಡೆ ಬರಬೇಕು, ಸತ್ಯ ಹೊರಗಡೆ ಬರಬೇಕು ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಲ್ಲ. ಸುಪ್ರೀಂ ಕೋರ್ಟ್ ಸಹ ಒಂದು ಭಾಗ ಅಷ್ಟೇನೆ. ಇದರ ದೊಡ್ಡದಾಗಿ ಅಪರಾಧ ಏನು ಸರ್ಕಾರದ ಮೇಲೆ ಇದ್ದಕ್ಕಿದ್ದಂಗೆ ಲವ್ ಬಂದ್ಬಿಟ್ಟಿದೆ. ಯಾರನ್ನ ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ? ಇವತ್ತು ಸುಪ್ರೀಂ ಕೋರ್ಟಲ್ಲಿ PAL ವಜಾ ಆಗೋಯ್ತು, ಇದು ಪ್ರೈವೇಟ್ ಲಿಟಿಗೇಷನ್ ಅರ್ಜಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ರು ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಆಗೋಗಿದ ತಕ್ಷಣ, PAL ವಜಾ ಆಗಿದ ತಕ್ಷಣವೇ ಸುಮ್ಮನೆ ಇದ್ಬಿಟ್ಟಿದ್ದರೆ ನಿಮಗೆಲ್ಲ ಹಾಲು ಕುಡಿದಷ್ಟು ಖುಷಿ ಆಗ್ಬಿಡ್ತಿತ್ತಲ್ಲ. ನಿಮ್ಮವರನ್ನು ಏನೋ ಬಚಾವ್ ಮಾಡಿದಂತಹ ಆತ್ಮಸಂತೋಷ ಆಗ್ಬಿಡ್ತಾ ಇತ್ತಲ್ಲ. ಯಾರನ್ನ ಬಚಾವ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಅವತ್ತು ಮೇ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿರುವಂಥ ವಿಚಾರ, ಜಯಂತ್ ಅವ್ರು ಹೇಳಿರುವಂಥ ವಿಚಾರ, ಚಿನ್ನಯ್ಯ ಅನಾಮಿಕ ದೂರು ಸಲ್ಲಿಸಿರುವಂತಹ ವಿಚಾರ ಎಲ್ಲವೂ ಸಹ ಮಾಧ್ಯಮಗಳ ಮುಂದೆ ಬಂದಿತ್ತಲ್ಲ. ಬಚ್ಚಿಟ್ಟಿದ್ರಾ? ಅವತ್ತೇನಾದರೂ ಅದು ಕ್ಲೋಸ್ ಮಾಡಿ ಬೇಡ ಇದು ಆಗೋದಿಲ್ಲ ಅಂತ ಬಿಟ್ಬಿಟ್ಟಿದ್ದರೆ ಇವತ್ತು SIT ರಚನೆ ಆಗದೆ ಹೋಗಿದ್ರೆ ನಿಮಗೆ ಖುಷಿ ಆಗ್ತಿತ್ತು. ಇವತ್ತು ಇನ್ನೊಂದು ಪ್ರಯತ್ನ ಮಾಡಿ SIT ರಚನೆ ಆಯಿತು. SIT ರಚನೆ ಆದಮೇಲೆ ಇವತ್ತು ಈ ಅಸ್ಥಿ ಪಂಜರಗಳು ಸಿಗ್ತಾ ಇರುವಂಥದ್ದು. ಕೊಡಗಿನ ಒಬ್ಬ ವೃದ್ಧ ಇವತ್ತು ನೋಡಿ, ಗುಬ್ಬಿನ ಒಬ್ಬ ಬಾರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಯುವಕನ ಅಸ್ಥಿ ಪಂಜರ ಅಂತೆ. ಹಾಗಾದರೆ ಏನು ನಡೀತಾ ಇದೆ ಇಲ್ಲಿ? ಇವೆಲ್ಲ ಹೊರಗಡೆ ಬರ್ತಾ ಇದೆಯಲ್ಲಪ್ಪ, ಇವೆಲ್ಲ ಏನಿವು?
ಇದ್ರ ಬಗ್ಗೆ ಏನಾದರೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ? ಯಾರನ್ನು ಉಳಿಸ್ಲಿಕ್ಕೆ ಹೋಗ್ತಾ ಇದ್ದೀರಿ ನೀವೆಲ್ಲನೂ? ನೀವು ಇಡೀ ಪತ್ರಿಕೋದ್ಯಮವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಅಂದರೆ, ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಆರ್ ಕನ್ನಡ, ರಿಪಬ್ಲಿಕ್ ಕನ್ನಡದವರಿಗೆ ಜನ ಚೀಮಾರಿ ಹಾಕಿದ್ರಲ್ಲ, ನೇಪಾಳದ ಪರಿಸ್ಥಿತಿ ಬರುತ್ತೆ ನಿಮಗೆ. ನೇಪಾಳದಲ್ಲಿ ಮಾಡಿದ್ರಲ್ಲ ಆ ರೀತಿ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅವಕಾಶ ಕೊಡೋಕ್ಕೆ ಹೋಗ್ಬೇಡಿ. ನಿಮಗೆ ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳಿದ್ದೀರಿ ನೀವು. ಬ್ರೇಕಿಂಗ್ ನ್ಯೂಸ್ ಅಂತೆ, ನಿಮ್ಮ ಬಾಯಲ್ಲಿ ಮತ್ತೇನ್ರಿ ಬರುತ್ತೆ? ನಿಮ್ಮ ಬಾಯಲ್ಲಿ ಮತ್ತೇನು ಬರುತ್ತೆ? ಬೇರೆ ಏನಾದರೂ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ನಿಮ್ಮನ್ನು ಕೇರೇ ಮಾಡ್ತಾ ಇಲ್ಲ. ನಿಮ್ಮನ್ನು ನಾವು ಯಾರು ಜನರು ಹೋರಾಟಗಾರರು ಯಾರೂ ಸಹ ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳನ್ನು ಕೇರೇ ಮಾಡ್ತಾ ಇಲ್ಲ. ಯಾಕಂದರೆ ನಿಮ್ಮ ಮುಖವಾಡ ಬಯಲಾಗೋಗಿದೆ, ಬುರುಡೆ ಮಾಧ್ಯಮಗಳು ಅಂತ ಬಯಲಾಗೋಗಿದೆ. ನೀವು ಬಂದ್ರಿ, ಫ್ರೀಡಮ್ ಪಾರ್ಕಿಗೆ ಬಂದ್ರಿ, ಬೈಟ್ ತಗೊಳಕ್ಕೆ ಬಂದ್ರಿ, ಬೈಟ್ ಕೊಡಲ್ಲ ಅಂದರೂ ಕೇಳಲ್ಲ, ಬೈಟ್ ತಗೊಳಕ್ಕೆ ಬಂದ್ರಿ. ಆ ರಿಪಬ್ಲಿಕ್ ಕನ್ನಡದವ್ರಿಗೆ ಗಿರೀಶ್ ಮಟ್ಟಣ್ಣವ್ರು ಹೇಳಿದ್ರು, ಇಲ್ಲಪ್ಪ ನಿಮ್ಮದು ಬೈಟ್ ತೊಗೊಂಡ್ರು ಒಂದೇ ಬಿಟ್ಟರು ಒಂದೇ ಅಂತ ಹೇಳಿದ್ರು. ಇಲ್ಲ ಕೊಡಿ ನಾನು ಪ್ರಾಮಾಣಿಕವಾಗಿದ್ದೀನಿ ಅಂತ ಹೇಳಿದ್ರು. ಈ ಪರಿಸ್ಥಿತಿ ಬೇಕೇನ್ರಿ? ಈ ಪರಿಸ್ಥಿತಿನ ತಂದಿಟ್ಕೊಂಡವರು ನೀವೇ ಅಲ್ವೇನ್ರಿ? ಇನ್ನೂ ಕೆಳಮಟ್ಟಕ್ಕೆ ಹೋಗ್ತೀರಿ. ಒಂದು ಸುಪ್ರೀಂ ಕೋರ್ಟಲ್ಲಿ PIL ಹಾಕಿದ್ದಾರೆ. PIL ಹಾಕಿರುವಂಥ ಉದ್ದೇಶ ಏನು? ಸತ್ಯ ಹೊರಗಡೆ ಬರಬೇಕು ಅಂತೇಳಿ. ಕಳ್ಳತನ ಮಾಡಿರೋವನು, ಸುಳ್ಳು ಹೇಳುವವನು, ತಪ್ಪು ಮಾಡಿರುವವನು ಯಾವನಾದರೂ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿ ಹಾಕ್ತಾನೇನ್ರಿ? ಒಬ್ಬ ಕಳ್ಳ ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತಾನೇನ್ರಿ? ಹೈಕೋರ್ಟ್ ಮುಂದೆ ಹೋಗ್ತಾನೇನ್ರಿ? ಕಿಂಚಿತ್ತಾದರೂ ಯೋಚನೆ ಮಾಡುವಂತಹ ಬುದ್ಧಿ ಆ ದೇವರು ನಿಮಗೆ ಕೊಟ್ಟಿಲ್ವಾ? ಯಾತಕ್ಕೆ ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ? ಇಲ್ಲಿ ಅನ್ಯಾಯ ಆಗಿದೆ, ಇಲ್ಲಿ ಅಸ್ಥಿ ಪಂಜರಗಳು ಊತ ಹಾಕಿದ್ದಾರೆ, ಅದನ್ನು ತೆಗಿಬೇಕು, ಇದಕ್ಕೆ ಅನುಮತಿ ಕೊಡಿ ಅಂತ ಹೋಗಿದ್ದಿದ್ದು. ಇದು ಯಾರಿದ್ದಾರೆ ಇದರಿಂದ ಅಂತ ಹೋಗಿದ್ದಿದ್ದು. ಇವತ್ತು ಇಡೀ ಮುಖವಾಡಗಳು ಬಯಲಾಗ್ತಾ ಇದ್ದಾವೆ. ಅತ್ಯಾಚಾರಿಗಳು ಒಂದು ಕಡೆ ಅತ್ಯಾಚಾರಗಳನ್ನು ಮಾಡಿ ಈಗೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದು ಅನುಮಾನ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ನೋಡ್ರಿ, ಆ ಕೊಡಗಿನ ಒಬ್ಬ ವ್ಯಕ್ತಿ ವೃದ್ಧ, ವಾಕಿಂಗ್ ಸ್ಟಿಕ್ ಇಟ್ಕೊಂಡಿರುವಂತಹ ವೃದ್ಧನ ಅಸ್ಥಿ ಪಂಜರ ಬುರುಡೆ ಬಂಗ್ಲೆಗುಡ್ಡದ ಬೆಟ್ಟದ ಮೇಲೆ ಸಿಗುತ್ತೆ. ಅದೇ ಜಾಗದಲ್ಲಿ ಗುಬ್ಬಿಯ ಒಬ್ಬ ಯುವಕನ ಬುರುಡೆ ಸಿಗುತ್ತೆ ಅಂತಂದರೆ ಇಲ್ಲಿ ಏನೋ ನಡೀತಾ ಇದೆ, ಇಲ್ಲಿ ಸಮಥಿಂಗ್ ಏನೋ ನಡೀತಾ ಇದೆ. ಇಲ್ಲಿ ಮಾನವರನ್ನು ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರಾ? ಎಲ್ಲವೂ ತನಿಖೆ ಆಗಬೇಕು. ಬಗೆದಷ್ಟು ರಹಸ್ಯಗಳು ಹೊರಗಡೆ ಬರ್ತಾ ಇದೆ, ಬಗೆದಷ್ಟು ಸತ್ಯಗಳು ಹೊರಗಡೆ ಬರ್ತಾ ಇದೆ. ಷಡ್ಯಂತ್ರ ಅಂತೇಳಿ ಕೆಲಸಕ್ಕೆ ಬಾರದ ಒಂದಷ್ಟು ಜನ ಪತ್ರಕರ್ತರನ್ನ ಇಟ್ಕೊಂಡು ಆ 3 ಕಾಸಿಗೆ ಆ ವ್ಯಕ್ತಿ ಎಲ್ಲೂ ಇಲ್ದಾರಂಥ ವ್ಯಕ್ತಿನ ಇಟ್ಕೊಂಡು ಆ ಕಿರೀಕೀರ್ತಿ ಅನ್ನೋರನ್ನ ಮತ್ತೊಬ್ಬರನ್ನ ಇಟ್ಕೊಂಡು ಏನು ಬೈಟ್ಗಳು ತಗೊಂಡು ಯೋಚನೆ ಮಾಡ್ಬೇಕಲ್ರಿ? ನೀವು ಪತ್ರಕರ್ತರ್ರಿ. ರಿಪಬ್ಲಿಕ್ ಕನ್ನಡದಲ್ಲಿ ಹೆಡ್ ಮಿಸ್ ಶೋಭಾ ಮಳವಳ್ಳಿ ಅವರು ಎಂಥ ಹೆಸರು ತಗೊಂಡಿದ್ರು. ಆ ರಿಪಬ್ಲಿಕ್ ಕನ್ನಡಕ್ಕೆ ಬಂದಾಗ ಇವತ್ತು ಇದರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಮಾಡಿದಂಥ ಜನ ಹಾಕಿದಂಥ ಚೀಮಾರಿ ನೆನೆಸ್ಕೊಂಡ್ರೆ ಶೋಭಾ ಮಳವಳ್ಳಿ ಅವರು ಜವಾಬ್ದಾರಿ ತೆಗೆದ್ಮೇಲೆ ಹಿಂಗೆಲ್ಲ ಆಗ್ತಾ ಇದೆಯಾ ಅನಿಸುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸತ್ಯವನ್ನು ಬಿಟ್ಟು ಹೋಗೋದಿಲ್ಲ. ಸತ್ಯದ ಪರವಾಗಿ ಮಾತನಾಡುತ್ತೆ, ಅನ್ಯಾಯದ ವಿರುದ್ಧ ದನಿ ಎತ್ತುತ್ತೆ. ಯಾಕೆಂದರೆ ಇದು ಪ್ರಜಾಪ್ರಭುತ್ವ, ಸಂವಿಧಾನವನ್ನು ಉಳಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್, ಇಲ್ಲ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.